ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಬಂದಿರುವ ಸ್ಥಳ ಶಿವಮೊಗ್ಗ ತಾಲೂಕಿನ ತುಂಗಭದ್ರಾ ನದಿಗಳ ಸಂಗಮ ಸ್ಥಳ ಶ್ರೀ ಕ್ಷೇತ್ರ ಕೂಡ್ಲಿ ಗ್ರಾಮ. ಈ ಕ್ಷೇತ್ರದಲ್ಲಿ ತುಂಗಾ ಮತ್ತು ಭದ್ರಾ ಎಂಬ ನದಿಗಳು ಬೇರೆ ಬೇರೆಯಾಗಿ ಉಗಮಿಸಿ ಕೂಡ್ಲಿ ಎಂಬಲ್ಲಿ ಈ ಜೀವ ನದಿಗಳ ಸಂಗಮವಾಗುತ್ತವೆ. ಈ ಊರು ತುಂಗಭದ್ರಾ ನದಿಗೆ ಜನ್ಮ ನೀಡುವ ಸ್ಥಳ. ಹಾಗಾಗಿ ಈ ಎರಡು ನದಿಗಳ ಸಂಗಮದಿಂದ ಕೂಡ್ಲಿ ಎಂಬ ಒಂದು ಹೆಸರಿನಿಂದ ಈ ಕ್ಷೇತ್ರ ಪ್ರಖ್ಯಾತವಾಗಿದೆ. ಹಸಿರೇ ಈ ನಾಡ ಉಸಿರು, ಕಂಗೊಳಿಪುವುದು ಎಲ್ಲೆಲ್ಲೂ ಪಚ್ಚೆ ಪೈರು ಎಂದು ಕವಿಗಳು ಮಲೆನಾಡಿನ ತವರೂರು ಶಿವಮೊಗ್ಗವನ್ನು ಹಾಡಿ ಹೊಗಳಿದ್ದಾರೆ. ಇಲ್ಲಿ ಅನೇಕ ಪ್ರವಾಸಿ ತಾಣಗಳು, ಪುಣ್ಯಕ್ಷೇತ್ರಗಳಿವೆ. ಅವುಗಳಲ್ಲಿ ಪ್ರಚಾರಕ್ಕೆ ಸಿಗದೆ ಪ್ರವಾಸಿಗರಿಂದ ದೂರ ಉಳಿದಿರುವ ಪುಣ್ಯಕ್ಷೇತ್ರ ಕೂಡಲಿ. ತುಂಗಾ ಹಾಗೂ ಭದ್ರಾ ನದಿಗಳು ಸಂಗಮವಾಗುವ ಪಾವನ ಕ್ಷೇತ್ರ ಇದು. ಶಿವಮೊಗ್ಗದಿಂದ ಚನ್ನಗಿರಿ ಹೋಗುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಿಗುವ ಹೊಳೆಹೊನ್ನೂರಿಂದ 2 ಕಿಲೋಮೀಟರ್ ಸಾಗಿದರೆ ಈ ಒಂದು ಸ್ಥಳ ಸಿಗುತ್ತದೆ. ಪ್ರತಿ ವರ್ಷ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಕೂಡ್ಲಿಯಲ್ಲಿ ಶ್ರೀ ಸಂಗಮೇಶ್ವರ ಜಾತ್ರೆ ನಡೆಯಲಿದೆ. ಸುಮಾರು 200 ಗ್ರಾಮದ ಜನರು ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. 100ಕ್ಕೂ ಹೆಚ್ಚು ದೇವರುಗಳು ಕೂಡ ಜಾತ್ರೆಗೆ ಬರುತ್ತವೆ. ತುಂಗಾ ಭದ್ರಾ ಸಂಗಮ ಸ್ಥಳದಲ್ಲಿ ದೇವರುಗಳನ್ನು ಶುಚಿಗೊಳಿಸಿ ಪೂಜೆ ಸಲ್ಲಿಸಲಾಗುತ್ತದೆ. ಸಹಸ್ರಾರು ಭಕ್ತರು ಇಲ್ಲಿಗೆ ಬಂದು ಪುಣ್ಯ ಸ್ನಾನ ಮಾಡಿ ಶ್ರೀ ಸಂಗಮೇಶ್ವರ ಸ್ವಾಮಿ ಪೂಜೆ ಸಲ್ಲಿಸುತ್ತಾರೆ. ಹಿಂದೂಗಳ ಹೊಸ ವರ್ಷ ಯುಗಾದಿ ಹಬ್ಬದೊಂದೇ ಈ ಒಂದು ಕ್ಷೇತ್ರದಲ್ಲಿ 3 ದಿವಸ ಜಾತ್ರೆ ಮಹೋತ್ಸವ ನಡೆಯುತ್ತದೆ. ಹಾಗೂ ಇಲ್ಲಿ ಒಂದು ನಡುಗಡ್ಡೆಯಲ್ಲಿ ಬಹಳ ಅದ್ದೂರಿಯಾಗಿ ಜಾತ್ರೆ ನಡೆಯುತ್ತದೆ. ಅಲ್ಲಿಗೆ ತೆಪ್ಪದ ಮೂಲಕ ಹೋಗ್ಬೇಕು, ಇಲ್ಲ ಸ್ನಾನ ಮಾಡೋದಾದರೆ ಹಾಗೇ ಬಟ್ಟೆ ನೆನೆಯುತ್ತದೆ, ಹಾಗೆ ಕೂಡ ನಡ್ಕೊಂಡು ಹೋಗ್ಬೋದು. ಇಲ್ಲ ಅಂದರೆ ತೆಪ್ಪ ಕೂಡ ವ್ಯವಸ್ಥೆ, ತೆಪ್ಪಗಳು ಇದೆ, ತೆಪ್ಪದಿಂದನೂ ಹೋಗ್ಬೋದು. ಹಾಗೂ ನೀವು ನೋಡ್ಬೋದು, ಈ 2 ನದಿಗಳು ಸಂಗಮವಾಗುವ ಸ್ಥಳದಲ್ಲಿ ನಂದಿಯ ಗುಡಿ ಇದೆ. ಈ ಪುಟ್ಟ ಗುಡಿ ಸಂಗಮ ಸ್ಥಳವನ್ನು ಸೂಚಿಸುತ್ತದೆ. ಈ ಸಂಗಮವಾದ ಸ್ಥಳದಲ್ಲಿರುವ ಈ ಒಂದು ಪುಟ್ಟ ಗುಡಿಯಲ್ಲಿ ಈ ಒಂದು ಜಾತ್ರಾ ಮಹೋತ್ಸವ ನಡೆಯುವುದು. ಪ್ರತಿ ಗ್ರಾಮದಿಂದ ಬಂದಿರತಕ್ಕಂತಹ ದೇವರುಗಳನ್ನು ಈ ಒಂದು ದೇವಸ್ಥಾನದಲ್ಲಿ ಪೂಜಿಸಿ ಜಾತ್ರಾ ಮಹೋತ್ಸವ ನಡೆಸಲಾಗುತ್ತದೆ.
ತುಂಗಾ ಮತ್ತು ಭದ್ರಾ ಎಂಬ ಎರಡು ಸಣ್ಣ ನದಿಗಳಿಂದ ಉದ್ಭವವಾಗುವ ನದಿಯೇ ಈ ತುಂಗಭದ್ರಾ ನದಿ. ತುಂಗಭದ್ರಾ ನದಿಯು ದಕ್ಷಿಣ ಭಾರತದ ಪ್ರಮುಖ ನದಿಗಳಲ್ಲಿ ಒಂದು. ತುಂಗಾ ನದಿ ಮತ್ತು ಭದ್ರಾ ನದಿಗಳು ಶಿವಮೊಗ್ಗ ಜಿಲ್ಲೆಯ ಕೂಡಲಿಯಲ್ಲಿ ಸೇರಿ ಈ ನದಿಯು ಪ್ರಾರಂಭವಾಗುತ್ತದೆ. ಮುಂದೆ ಇದು ಆಂಧ್ರ ಪ್ರದೇಶ ಕರ್ನೂಲು ಬಳಿ ಕೃಷ್ಣಾ ನದಿಯನ್ನು ಸೇರುತ್ತದೆ. ಇಲ್ಲಿ ನೋಡುವ ಹಾಗೆ ಈ ಬಲಗಡೆಯಿಂದ ಭದ್ರಾ ನದಿಯು ಹಾಗೂ ಎಡಗಡೆಯಿಂದ ತುಂಗಾ ನದಿಯು ಹರಿದು ಬಂದು ಸಂಗಮವಾದ ಸ್ಥಳದಲ್ಲಿ ತುಂಗಭದ್ರಾ ಎಂಬ ಹೊಸ ನದಿಯಿಂದ ಪ್ರಾರಂಭವಾಗುತ್ತದೆ. ಈ ತುಂಗಭದ್ರಾ ನದಿಯು ಹರಿದಿರತಕ್ಕಂತಹ ಸ್ಥಳಗಳಲ್ಲಿ ಎಷ್ಟೋ ಪುಣ್ಯಕ್ಷೇತ್ರಗಳನ್ನು ನಿರ್ಮಾಣಗೊಂಡಿದೆ. ಅಂತಹ ಒಂದು ಇತಿಹಾಸವುಳ್ಳ ನದಿಯು ಇದಾಗಿದೆ. ಈ ಒಂದು ಕೂಡ್ಲಿಯಲ್ಲಿ ಈ ಒಂದು ಸಂಗಮವಾದ ಸ್ಥಳದಲ್ಲಿ ಈ ಜಾತ್ರೆಯಿಂದ ಎಷ್ಟೋ ಭಕ್ತಾದಿಗಳು ಇಲ್ಲಿ ನೆರೆದಿರ್ತಕ್ಕಂತಹ ನೀವು ನೋಡ್ಬೋದು. ಈ ಒಂದು ಜಾತ್ರಾ ಸಮಯದಲ್ಲಿ ಈ ಒಂದು ತುಂಗಭದ್ರೆಯ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಒಂದು ದೇವರ ದರ್ಶನವನ್ನು ಮಾಡಿದರೆ ತಮ್ಮ ಪಾಪಗಳೆಲ್ಲ ಪರಿಹಾರ ಆಗುವುದು ಎಂಬುದು ಇಲ್ಲಿನ ಒಂದು ನಂಬಿಕೆ. ಹಾಗಾಗಿ ಈ ಒಂದು ಜಾತ್ರಾ ಸಮಯದಲ್ಲಿ ಸುತ್ತಮುತ್ತಲಿನ ಸಹಸ್ರಾರು ಭಕ್ತಾದಿಗಳು ಇಲ್ಲಿ ಬಂದು ದೇವರ ದರ್ಶನ ಪಡೆಯುತ್ತಾರೆ. ಈ ಒಂದು ಬೇಸಿಗೆ ಟೈಮಲ್ಲಿ ನದಿಯಲ್ಲಿ ಸ್ನಾನ ಮಾಡುವುದಂದರೆ ಎಲ್ಲರಿಗೂ ಇಷ್ಟ. ಹಾಗೆ ಈ ಒಂದು ತುಂಗಭದ್ರಾ ನದಿಯ ಈ ಸಂಗಮವಾದ ಸ್ಥಳದಲ್ಲಿ ಯಾವುದೇ ರೀತಿ ಅಷ್ಟು ಆಳವಾದ ನೀರಿಲ್ಲ. ಹಾಗಾಗಿ ನೋಡ್ಬೋದು ಎಲ್ಲ ಕಡೆ ಸಣ್ಣರಿಂದ ದೊಡ್ಡವರವರೆಗೂ ಎಲ್ಲರೂ ಒಂದು ಸ್ನಾನ ಮಾಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ನಾವು ಮಾಡಿರ್ತಕ್ಕಂತಹ ಪಾಪ ಕರ್ಮಗಳನ್ನು ಕಳೆದು ಹಾಕುವ ಪುಣ್ಯ ನದಿ ಇದಾಗಿದೆ. ಹಾಗಾಗಿ ಈ ಒಂದು ಪುಣ್ಯ ನದಿಯ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ನಾವು ಬಟ್ಟೆಗಳು, ಪ್ಲಾಸ್ಟಿಕ್ ಅಂತ ಇಂಥದ್ದು ಗಲೀಜುಗಳನ್ನು ಹಾಕಿ ಈ ಒಂದು ನದಿಯ ಒಂದು ಶುದ್ಧ ಹರಿವನ್ನು ಹಾಳು ಮಾಡಬಾರ್ದು. ಅತಿ ಅಮೂಲ್ಯ ಸಂಪನ್ಮೂಲಗಳಾದ ಗಾಳಿ, ನೀರು, ಬೆಳಕುಗಳಾಗಿದೆ. ಹಾಗಾಗಿ ಇಂತಹ ಒಂದು ಸಂಪನ್ಮೂಲಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ. ಹಾಗಾಗಿ ಪ್ರತಿಯೊಬ್ಬರೂ ಈ ಒಂದು ಕಾಳಜಿಯನ್ನು ವಹಿಸಬೇಕು. ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ.
ಹಾಗೆ ಮೇಲೆ ಶ್ರೀ ಚಿಂತಾಮಣಿ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಇದೆ. ಹಾಗೆ ಅದ್ರ ಬಗ್ಗೆ ತಿಳಿಯೋಣ ಬನ್ನಿ. ಈ ಒಂದು ಕ್ಷೇತ್ರದ ಇತಿಹಾಸವೇನೆಂದರೆ, ಪ್ರಹ್ಲಾದ ಮಹಾರಾಜರು ತೀರ್ಥಯಾತ್ರೆಯಲ್ಲಿದ್ದಾಗ ಅವರು ಪ್ರತಿದಿನ ಪೂಜಿಸುವ ಸಾಲಿಗ್ರಾಮ ಶಿಲೆಯನ್ನು ಹೊಂದಿದ್ದರು. ಹಾಗೆ ಅವರು ತುಂಗಭದ್ರಾ ನದಿಯ ಈ ಸಂಗಮವಾದ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದರು. ಅವರು ಶಾಲಿಗ್ರಾಮ ಶಿಲೆಯನ್ನು ಸಂಗಮದ ದಡದಲ್ಲಿ ಇರಿಸಿದರು ಮತ್ತು ಅವರು ಸಂಗಮದಿಂದ ಹಿಂದಿರುಗಿದಾಗ ಶಾಲಿಗ್ರಾಮ ಶಿಲೆಯು ನರಸಿಂಹದೇವರ ಸುಂದರವಾದ ವಿಗ್ರಹ ಆಕಾರವನ್ನು ಪಡೆದುಕೊಂಡಿತು. ಅವರು ನೋಡಿದರು ಮತ್ತು ಅದು ಬೆಳೆಯುತ್ತಲೇ ಇತ್ತು. ವಿಗ್ರಹವು ಮತ್ತಷ್ಟು ಬೆಳೆಯುವುದನ್ನು ತಡೆಯಲು ಪ್ರಹ್ಲಾದ ಮಹಾರಾಜರು ತನ್ನ ಹೆಬ್ಬೆರಳನ್ನು ನರಸಿಂಹ ವಿಗ್ರಹದ ಹಣೆಯ ಮೇಲೆ ಇಟ್ಟುಕೊಂಡನು. ಇಂದಿಗೂ ಭಕ್ತರು ಪ್ರಹ್ಲಾದ ಮಹಾರಾಜರ ಹೆಬ್ಬೆರಳಿನ ಮುದ್ರೆಯನ್ನು ದರ್ಶನ ಪಡೆಯುವುದು. ಪ್ರಹ್ಲಾದನು ಅದೇ ಸ್ಥಳದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದನು ಮತ್ತು ನರಸಿಂಹದೇವರ ದೇವಾಲಯವನ್ನು ನಿರ್ಮಿಸಿದರು. ಈ ರೀತಿಯಾಗಿ ಈ ಒಂದು ಕ್ಷೇತ್ರದ ಚಿಂತಾಮಣಿ ನರಸಿಂಹದೇವರ ಒಂದು ದೇವಸ್ಥಾನ ನಿರ್ಮಿಸಲಾಯಿತು. ಈ ಒಂದು ಕ್ಷೇತ್ರದಲ್ಲಿ ನರಸಿಂಹನು ವಿರಾಸನ ಭಂಗಿಯಲ್ಲಿದ್ದಾನೆ ಮತ್ತು ಅವನ ಬಲಗೈಯಲ್ಲಿ ಅವನು ಒಂದು ಚಿಕ್ಕ ಬಟ್ಟಲನ್ನು ಹಿಡಿದಿದ್ದಾನೆ ಮತ್ತು ಅವನ ಎಡಗೈಯಲ್ಲಿ ಅವನು ಒಂದು ತೊಡೆಯ ಮೇಲೆ ನಿಂತಿದೆ. ಈ ಒಂದು ವಿಶಿಷ್ಟ ರೀತಿಯಲ್ಲಿ ಶ್ರೀ ಚಿಂತಾಮಣಿ ನರಸಿಂಹಸ್ವಾಮಿಯ ಮೂರ್ತಿ ಇದೆ. ಚಿಂತಾಮಣಿ ನರಸಿಂಹಸ್ವಾಮಿ ದೇವಾಲಯದ ಪಕ್ಕದಲ್ಲೇ ಈ ಒಂದು ಸಂಗಮೇಶ್ವರ ದೇವಾಲಯ ಇದೆ. ಹಾಗೂ ಇದು ಆದಿಕಾಲದ ಸಂಗಮೇಶ್ವರ ದೇವಾಲಯ ಇದೆ. ಈ ದೇವಾಲಯ ಹೊಯ್ಸಳರ ಕಾಲದ್ದೆಂದು ಹೇಳಲಾಗುತ್ತದೆ. ಪ್ರಾಚೀನ ಶಿಲ್ಪಕಲೆಗಳಿಂದ ರಾರಾಜಿಸುವ ಈ ದೇವಾಲಯ ಕೂಡ್ಲಿಯ ಪ್ರಮುಖ ಆಕರ್ಷಣೆಗಳಲ್ಲೊಂದಾಗಿದೆ. ಈ ದೇವಾಲಯವು ಬಹಳ ಪುರಾತನ ಇತಿಹಾಸವಿದ್ದು, ಈ ಒಂದು ಕಟ್ಟಡದ ಮಾದರಿಯು ನಾವು ಹಂಪಿ ಅಥವಾ ಬೇಲೂರು ಶೈಲಿಯ ಒಂದು ಕೆತ್ತನೆಯ ರೂಪವಾಗಿದೆ. ಅಷ್ಟು ಒಂದು ಸುಂದರವಾದ ಅದ್ಭುತ ಕಲಾಕೃತಿಯನ್ನು ಹೊಂದಿದೆ ಈ ದೇವಾಲಯ. ಹಾಗೂ ಈ ಒಂದು ದೇವಸ್ಥಾನವು ಹರಿಹರ ಸಂಗಮದ ಆದಿಕಾಲದ ಸಂಗಮೇಶ್ವರ ದೇವಸ್ಥಾನವಾಗಿದೆ. ಹಾಗಾಗಿ ಈ ಒಂದು ಕೂಡ್ಲಿ ಸಂಗಮ ನದಿಗಳ ಸಂಗಮವೂ ಹೌದು, ಹಾಗೂ ಈ ಒಂದು ಹರಿಹರ ಸಂಗಮ ದೇವಸ್ಥಾನವೂ ಹೌದು.
ಇದು ಕೂಡ್ಲಿ ಕ್ಷೇತ್ರದ ಗುರುಗಳ ಬೃಂದಾವನಗಳು ಇಲ್ಲಿ ನಿರ್ಮಿಸಿದ್ದಾರೆ ಈ ಕ್ಷೇತ್ರದಲ್ಲಿ. ಹಾಗೂ ಕೂಡ್ಲಿಯ ಶಾರದಾಂಬ ಪೀಠವು ಇದೆ. ಶ್ರೀ ಶಂಕರಾಚಾರ್ಯರು ಧರ್ಮ ಪ್ರಚಾರದ ಉದ್ದೇಶದಿಂದ ದೇಶದ 4 ದಿಕ್ಕುಗಳಲ್ಲಿ ಮಠಗಳನ್ನು ಸ್ಥಾಪಿಸಿದರು. ಅವುಗಳಲ್ಲಿ ಶೃಂಗೇರಿಯ ಶಾರದಾಂಬ ಪೀಠ ಹಾಗೂ ಕೂಡಲಿಯ ಶಾರದಾಂಬ ಪೀಠವು ಸೇರಿದೆ. ಈ ಪೀಠಗಳು ದಾಕ್ಷಿಣಾಮಾಯಿ ಪೀಠಗಳೆಂದು ಪ್ರಸಿದ್ಧಿ. ಧರ್ಮ ಪ್ರಚಾರಕ್ಕೆಂದು ದಕ್ಷಿಣದ ಶೃಂಗೇರಿಗೆ ಬಂದ ಆಚಾರ್ಯರು ಶಾರದಾಂಬೆಯನ್ನು ಪ್ರತಿಷ್ಠಾಪಿಸಿದರು. ಶೃಂಗೇರಿಯಲ್ಲಿ ಶಾರದಾಂಬೆಯನ್ನು ಪ್ರತಿಷ್ಠಾಪಿಸುವ ಸಲುವಾಗಿ ಆಚಾರ್ಯರು ಶ್ರೀ ಶಾರದಾಂಬೆಯನ್ನು ಕರೆದುಕೊಂಡು ಹೋಗುತ್ತಿದ್ದರು. ತೇಜಸ್ಸಿನ ರೂಪದಲ್ಲಿ ನಿಮ್ಮನ್ನು ಹಿಂಬಾಲಿಸುವುದಾಗಿಯೂ ಹಿಂತಿರುಗಿ ನೋಡಬಾರದೆಂದು ಶಾರದಾಂಬೆಯು ಆಚಾರ್ಯರಿಗೆ ಹೇಳಿದ್ದರು. ಆದರೆ ತುಂಗಾ ಮತ್ತು ಭದ್ರಾ ನದಿಗಳು ಸಂಗಮವಾಗುವ ಕೂಡಲಿಗೆ ಬಂದಾಗ ನೀರಿನ ಶಬ್ದದಿಂದಾಗಿ ಹಾಗೂ ಮರಳು ರಾಶಿಯಲ್ಲಿ ಶಂಕರಾಚಾರ್ಯರಿಗೆ ದೇವಿಯ ಗೆಜ್ಜೆಯ ಸಪ್ಪಳ ಕೇಳಿಸಲಿಲ್ಲ. ಆಗ ಅವರು ಹಿಂತಿರುಗಿ ನೋಡಿದರು. ಆಚಾರ್ಯರ ಮಾತಿಗೆ ತಪ್ಪಿದರೆಂದು ದೇವಿಯು 2 ನದಿಗಳು ಸಂಗಮವಾಗುವ ಕೂಡಲಿಯಲ್ಲಿಯೇ ನೆಲೆಸುವುದಾಗಿ ತಿಳಿಸುತ್ತಾಳಂತೆ. ಆಚಾರ್ಯರು ಪ್ರಾರ್ಥಿಸಿದಾಗ ದೇವಿಯು ನವರಾತ್ರಿ 10 ದಿನ ಶೃಂಗೇರಿಗೆ ಬರುವುದಾಗಿಯೂ ಉಳಿದ ದಿನಗಳಲ್ಲಿ ಕೂಡಲಿಯಲ್ಲೇ ನೆಲೆ ನಿಲ್ಲುವುದಾಗಿ ತಿಳಿಸಿದಳು ಎಂಬುದು ಪ್ರತೀತಿ. ಅದಕ್ಕಾಗಿ ನವರಾತ್ರಿ ದಿನಗಳಲ್ಲಿ ಶೃಂಗೇರಿಯಲ್ಲಿ ವಿಶೇಷ ಪೂಜೆ ಇರುತ್ತದೆ. ಈ ರೀತಿಯಾಗಿ ಶೃಂಗೇರಿಗಿಂತ ಮುಂಚೆಯಾಗಿ ಈ ಒಂದು ಕೂಡಲಿಯಲ್ಲಿ ಶಾರದಾಂಬೆಯು ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾಳೆ. ಇದಾದ ನಂತರ ಶಂಕರಾಚಾರ್ಯರು ಮತ್ತೆ ಶೃಂಗೇರಿಯಲ್ಲಿ ಶಾರದಾ ಮಾತೆಯನ್ನು ಅಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ಈ ಒಂದು ಕ್ಷೇತ್ರದಲ್ಲಿ ನಿಂತಿರುವ ಶಾರದಾ ದೇವಿಯನ್ನು ನೋಡಬಹುದು. ದೇಶದಲ್ಲೇ ಯಾವುದೇ ಒಂದು ದೇವಸ್ಥಾನಗಳಲ್ಲೂ ನಿಂತಿರುವ ಶಾರದಾ ದೇವಿಯ ಮೂರ್ತಿಯೂ ಇಲ್ಲ. ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಇತಿಹಾಸದ ರೂಪವಾಗಿ ಶಾರದಾ ಮಾತೆಯು ನೆಲೆಸಿ ಈ ಒಂದು ಕ್ಷೇತ್ರ ಪ್ರಸಿದ್ಧಿಯಾಗಿದೆ. ಹಾಗೂ ಒಂದು ಸಣ್ಣ ಮಕ್ಕಳಿಗೆ ಈ ಒಂದು ಶಾರದಾ ದೇವಿಯ ಸನ್ನಿಧಿಯಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಕೂಡ ನಡೆಯುತ್ತದೆ. ಇದು ಇಲ್ಲಿ ಒಂದು ವಿಶೇಷ. ಈ ಒಂದು ಶಾರದಾಂಬಾ ಪೀಠದ ಸುತ್ತಲೂ ವಿಶಾಲ ಜಾಗವೊಂದಿದ್ದು ಇದರ ಪಕ್ಕದಲ್ಲೇ ಶ್ರೀಗಳ ಮಠವನ್ನು ಒಳಗೊಂಡಿದೆ. ತುಂಗಭದ್ರಾ ನದಿಗಳ ಸಂಗಮ ಸ್ಥಳ ಶ್ರೀ ಕ್ಷೇತ್ರ ಕೂಡ್ಲಿ ಗ್ರಾಮದ ಶ್ರೀ ಕೂಡಲಿ ಶೃಂಗೇರಿ
ಶ್ರೀ ಶಂಕರಾಚಾರ್ಯ ಪೀಠದ ಮಹಾಸಂಸ್ಥಾನದ ಶ್ರೀ ಜಗದ್ಗುರುಗಳಾದ ಶ್ರೀ ಡಾಕ್ಟರ್ ವಿದ್ಯಾಭಿಭವನ ವಿದ್ಯಾರಣ್ಯ ಭಾರತಿ ಮಹಾಸ್ವಾಮಿಗಳವರು ಈ ಒಂದು ಮಠದಲ್ಲಿ ಇದ್ದಾರೆ. ಈ ಒಂದು ಶಾರದಾಂಬ ಪೀಠದ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತದೆ. ಶ್ರೀಗಳ ಉತ್ತರಾಧಿಕಾರಿ 1984 ಜೂನ್ 10 ಪೀಠಾಧೀಶರಾಗಿದ್ದ ಶ್ರೀ ಸಚ್ಚಿದಾನಂದ ವಾಲ್ಮೀಕೇಶ್ವರ ಭಾರತಿ ಸ್ವಾಮಿಗಳಿಂದ ಶ್ರೀ ಮಠದ ಸಂಪ್ರದಾಯದಂತೆ ಸನ್ಯಾಸ ದೀಕ್ಷೆ ಸ್ವೀಕರಿಸಿ ಮಹಾವ್ಯಾಕೋಪದೇಶ ಪಡೆದರು. ಶ್ರೀ ವಿದ್ಯಾಭಿಭವ ವಿದ್ಯಾರಣ್ಯ ಭಾರತಿ ಎಂದು ನಾಮಕರಣ ಮಾಡಿದರು. ಈ ಒಂದು ಕ್ಷೇತ್ರದ ಮಠದಲ್ಲಿ ಒಂದು ಗೋಶಾಲೆಯನ್ನು ಒಳಗೊಂಡಿದೆ. ಇದು ಈ ಒಂದು ಮಠದ ಮುಂಭಾಗದಲ್ಲಿ ಈ ಒಂದು ಗೋಶಾಲೆ ಇದೆ. ಈ ಗೋಶಾಲೆಯಲ್ಲಿ ಸುಮಾರು 100 ಹಸುಗಳಿಗಿಂತ ಹೆಚ್ಚು ಹಸುಗಳನ್ನು ಸಾಕಲಾಗಿದೆ.